ಹೇಳ್ರಿ ಇವತ್ತು ಏನು ಇಲ್ಲಿ ಒಂದು ಅಭಿವೃದ್ಧಿ ನಿಮ್ಮ ಈಶ್ವರ ದೇವಸ್ಥಾನ ಅಭಿವೃದ್ಧಿ ಭೂಮಿ ಪೂಜೆ ಮಾಡಿದ್ರು. ನಿಮ್ಮ ಜೊತೆಗೆ ಏನೇನು ಮಾತಾಡಿದ್ರು, ಯಾವೆಲ್ಲ ಏನು ಭರವಸೆ ನೀಡಿದ್ರು ಅಂತ? ನಮ್ಮ ಅಂತೇಳಿ ಅಂತ ನೀ ಏನು ಭರವಸೆ ನೀಡಿಲ್ರಿ. ನಮ್ಗೆ ಸೂಕ್ತ ಪರಿಹಾರ ಕೊಟ್ರೆ ನಾವು ಬಿಡ್ತೀವಿ ಅಂತಂದು ಹೇಳ್ತೀವಿ ರೀ. ನಮ್ಗೇನು ರೀ, ಯಾಕಂದ್ರೆ ನಾವು ಇದನ್ನು ನಂಬ್ಕೊಂಡು ಬಂದೀವಿ ರೀ. ಹೊಲ ಮನೆ ಏನೇ ಇಲ್ಲ ರೀ. ಈಗ ನಿಮ್ಮ ಮನೆ ಆವರಣದಾಗ ಎಷ್ಟು ದೇವಸ್ಥಾನ, ಎಷ್ಟು ಬಾವಿ ಇದಾವೆ? ಒಂದು ಬಾವಿ ಐತಿ ರೀ, 2 ದೇವಸ್ಥಾನ ಅದಾವೆ ರೀ. ಯಾವ್ಯಾವ ದೇವಸ್ಥಾನ? ಒಂದು ಅರ್ಧನಾರೀಶ್ವರ ದೇವಸ್ಥಾನ ಐತಿ ರೀ, ಒಂದು ಈಶ್ವರ ದೇವಸ್ಥಾನ ಐತಿ ರೀ. ಈ ಒಂದು ಇದ್ರ ಸಂಕೀರ್ಣ ಎಷ್ಟು ಕುಟುಂಬಗಳು ಇಲ್ಲಿ ವಾಸ ಮಾಡಿ? ಇಲ್ಲಿ ನೋಡ್ರಿ, ನಮ್ಮಪ್ಪನ ಕುಟುಂಬ, ನಮ್ಮಪ್ಪರು 4 ಮಂದಿ ರೀ. 4 ಮಂದಿ ಹೊಟ್ಟೆಲಿ, ನಮ್ಮ ದೊಡ್ಡಪ್ಪರು 5 ಮಂದಿ ರೀ. ನಮ್ಮ ಅಪ್ಪರ ಹೊಟ್ಟೆಲಿ 5 ಮಂದಿ ರೀ. ಈಗ ನಮ್ಮ ಕಾಕಾರು 2 ಹೆಣ್ಮಕ್ಳು ರೀ, ಒಬ್ಬ ಕಾಕಾಗ 2 ಹೆಣ್ಮಕ್ಳು ರೀ. ಒಟ್ಟು ಒಂದು 10-15 ಮಂದಿ ವಾಸ ಹೋಗ್ಯವ್ರಿ ನಾವು ಇಲ್ಲಿ. 15 ಮನೆ ಅದಾವೆ ರೀ. ಮತ್ತು ಈಗ ಅವ್ರ ಮನ್ಯಾಗ ಅಂದ್ರೆ ಒಂದು 20-30 ಒಟ್ಟು 40-50 ಜನ ಇದೀವಿ ರೀ ನಾವು. ಇದನ್ನು ನಂಬ್ಕೊಂಡು ಬಂದಿದ್ದೀವಿ ರೀ ನಾವು. ಬೇರೆ ಏನೂ ಇಲ್ಲ ರೀ ನಮ್ಗೆ. ದುಡ್ಕೊಳೋದು ತಿನ್ನೋದು ಇದನ್ನು ಇಲ್ಲೇ ವಾಸ ಆಗಿದ್ವಿ ರೀ. 15 ಕುಟುಂಬ ಇಲ್ಲೇ ವಾಸ ಮಾಡಿ ಇಲ್ಲೇ ಇದೀವಿ ರೀ ನಾವು. ಯಾಕಂದ್ರೆ ನಮ್ಗೆ ಇದನ್ನು ಬಿಟ್ಟು ಮತ್ತೆ ಎಲ್ಲಿ ಏನೂ ಇಲ್ಲ ರೀ. ಅದಕ್ಕೆ ಏನು ರೀ, ನಾವು ಸೂಕ್ತವಾದ ಪರಿಹಾರ ಕೊಟ್ರೆ, ನಮ್ಗೆ ಯೋಗ್ಯವಾದದ್ದು ಕೊಟ್ರೆ ನಾವು ಬಿಟ್ಟು ಹೋಗ್ತೀವಿ ರೀ. ಏನು ನಿಮ್ಮ ಬೇಡಿಕೆ, ಏನೇನು ಬೇಡಿಕೆ ಇಟ್ಟಿದ್ರಿ? ನಾವು ಬೇಡಿಕೆ ಏನು ರೀ, ಜಾಗ ಕೊಡ್ರಿ, ನಮ್ಗೆ ಇವು ಮನೆ ಅದಾವಲ್ರಿ, ಮನೆ ಕಟ್ಟಿಸ್ಕೊಟ್ಬಿಡ್ರಿ. ಈಗ ಎಷ್ಟು ಮನೆ ಅದಾವ್ರಿ ಅಷ್ಟು ಹೊಕ್ಕವ್ರಿ, ಅಷ್ಟು ಮನೆ ಕಟ್ಟಿಸ್ಕೊಟ್ಬಿಡ್ರಿ. ಮತ್ತೇನು ಬೇಡಿಕೆ ಇಲ್ಲ ರೀ ನಮ್ಗೆ ಜಾಗ ಮತ್ತು ಮನೆ ಹಾಕಿ ಜಾಗ ಕೊಡ್ಬೇಕು, ಪೂರ್ಣ ಮನೆ ನಿರ್ಮಾಣ ಮಾಡಿ ಕೊಡ್ಬೇಕು. ಹೌದು ರೀ. ಯಾಕಂದ್ರೆ ಈಗ ನಾವು ರೊಟ್ಟಿ ಮ್ಯಾಗ ರೀ ಈಗ ಬಿಡ ಅಂತಾರೆ ರೀ, ಕೀಳ್ರಿ ಅಂತಾರೆ ರೀ. ಮತ್ತು ಮುಂದೆ ನಮಗೆ ದಾರಿ ಬೇಕಲ್ರಿ, ಇರೋಕೆ ದಾರಿ ಬೇಕಲ್ರಿ. ಈಗ ಒಂದು ತಿಂಗಳೊಳಗೆ ಎಲ್ಲನೂ ಕೂಡ ಇವೆಲ್ಲ ಕ್ಲೀನ್ ಮಾಡಿ ಎಲ್ಲ ಏನು ಹುದ್ದಿಗೆ ಹೋಗೋದಂತ ದೇವಾಲಯ ಎಲ್ಲ ಫುಲ್ ಅನಾವರಣ ಮಾಡುವಂಥ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಅವರು. ಈಗೇನು ನೀವು ಕಂಪ್ಲೀಟ್ ನಿಮ್ಮ ಪರಿಹಾರ ಕೊಟ್ಟ ನಂತರ ನೀವು ಅವಕಾಶ ಕೊಡ್ತೀರೋ, ಅಥವಾ ಅವ್ರ ಕೆಲಸಕ್ಕೆ ನೀವೇನು ಅನುವು ಮಾಡಿಕೊಡ್ತೀರೋ? ಇದು ನಮ್ಮ ಕಂಪ್ಲೀಟ್ ಹೊರಗಲ್ ಒಂಥರು ಗುಡಿ ಬಾವಿ 2 ಪರಿಹಾರ ಕೊಟ್ಟು ಹೊರಗೆ ಅದಾವ್ರಿ, ಅವ್ನು ಮಾಡ್ಕೊಳ್ರಿ ಅವರು. ಅದೇನು ಅಭ್ಯಂತರ ಇವೇನು ಅದಾವಲ್ರಿ, ಪೂರ್ತಿ ನಮ್ಮ ಪರಿಹಾರ ಕೊಟ್ಟ ಮ್ಯಾಗ ನಮಗೆ 1 ವರ್ಷ ಪತ್ತು ಅವಧಿ ಕೊಡ್ಬೇಕ್ರಿ ಅವರು. ಅಂದ್ರೆ ಮಾತ್ರ ನಾವು ಬಿಡ್ತೇವ್ರಿ. ಯಾಕಂದ್ರೆ ಕೇಳ್ರಿ ಅಂದ್ರಿ ಅವ್ರು ಮತ್ತೆ ಎಲ್ಲಿ ಹೋಗ್ಬೇಕ್ರಿ ಅವ್ರೀಗ. ಮನೆ ಎಲ್ಲ ನಮಗೆ ಪರಿಹಾರ ಸಿಕ್ಕ ಮ್ಯಾಗ, ಮನೆ ಕಟ್ಕೊಂಡು ಮ್ಯಾಗ ನಾವು ಹೋಗ್ತೇವ್ರಿ. ನಾವು ಅಲ್ಲಿ ಮಟ್ಟ ಹೋಗಲ್ರಿ. ಯಾಕಂದ್ರೆ ಈಗ ನಮ್ಗೆ ಇರೋಕೆ ಜಾಗ ಮನೆ ಬೇಕಲ್ರಿ, ಜಾಗ ಬೇಕ್ರಿ, ಮನೆ ಬೇಕ್ರಿ. ಬೇರೆ ಎಲ್ಲಿ ಏನೂ ಇಲ್ಲ ರೀ ನಮ್ಗೆ. ಜಾಗ ಇನ್ನೊಂದು ಅದಾವಪ್ಪ ಅಲ್ಲಿ ಹೋಗೋದು ನಡಿ ಕಟ್ಕೊಂಡಿರೋನು ಅನ್ನೋಕೆ ಏನೂ ಇಲ್ಲ ರೀ ನಮ್ಗೆ. ಇದನ್ನು ಒಂದು ನಂಬಿಬಿಟ್ಟೇವ್ರಿ ನಾವೀಗ. ಬೇರೆ ಕಡೆ ಜಾಗ ಇಲ್ಲ ರೀ, ಬೇರೆ ಕಡೆ ಮನೆ ಇಲ್ಲ. ನಾವು ಮನೆಗೆ ಜಾಗ ಕೊಟ್ಟ ಮ್ಯಾಗ, ಮನೆ ಕಟ್ಕೊಂಡ ಮ್ಯಾಗ ನಾವು ಬಿಟ್ಟು ಹೋಗ್ತೀವಿ ರೀ. 15 ಸೈಟ್ 15 ಮನೆ ನಿರ್ಮಾಣ ಆಗಬೇಕು. ಹ್ಞೂ ರೀ. ಎಷ್ಟು ರೀ? ಒಟ್ಟು 15 ಮಂದಿ ಕುಟುಂಬ ಅದೇವು ರೀ. ಇದ್ರಾಗ ಎಷ್ಟು ಮನೆ ಹೊಕ್ಕವ್ರಿ ಅಷ್ಟು ಮನೆ ಕಟ್ಟಿಸ್ಕೊಳ್ರಿ ನಮ್ಗೆ. 6-7 ಮನೆ ಅದಾವ್ರಿ. 7 ಮನೆ ಅದಾವ್ರಿ. ಈಗ 7 ಮನೆ ಹೊಕ್ಕವಂದ್ರೆ 7 ಮನೆ ಕಟ್ಟಿಸ್ಕೊಡ್ಲ್ರಿ. ಇಲ್ಲ ಅಂತಂದ್ರೆ ಮತ್ತೀಗ ನಮ್ಗೆ ಬಿಟ್ಟು ಹೋಗೋದಲ್ರಿ ನಾವು. ಯಾಕಂದ್ರೆ ಇಲ್ರಿ, ಯಾಕಂದ್ರೆ ಈಗ ನಮ್ಗೆ ಬೇರೆ ಕಡೆ ಹೋಗಂದ್ರೆ ಬಾಡಿಗೆ ಮನೆಯಾಗ ಇರ್ಬೇಕು ನೋಡ್ರಿ ನಾವೀಗ. ನಡ ನೀರಾಗ ನಿಂತಂಗೆ ಆಗತ್ತೆ ರೀ ನಮ್ಮ ಜೀವನ. ಈಗ ನಿಮ್ಗೆ ಅವರು ಯಾರಾದರೂ ಈಗ ಸಂಬಂಧಪಟ್ಟಂಥವ್ರು ಏನಾದ್ರು ಬಂದು ಇಷ್ಟು ಪರಿಹಾರ ಕೊಡ್ತೀವಿ, ನೀವು ಬಿಡಬೇಕು, ಇಷ್ಟು ಟೈಮಿಗೆ ಒಳಗೆ ನಿಮ್ಗೆ ಖಾಲಿ ಮಾಡ್ಬೇಕು ಅನ್ನೋದು ಇಲ್ರಿ, ಏನು ಮಾತಾಡಲಿಲ್ಲ, ಏನು ಹೇಳಿಲ್ರಿ. ಸೊಳ ನಾವು ತಪ್ಪು ಅಪಾರ್ಥ ಮಾತಾಡಕ್ಕೆ ನಾವು ತಯಾರಿಲ್ರಿ. ಇಲ್ರಿ, ಇನ್ನೂ ಯಾರೋ ನಿಮಗೆ ಅಧಿಕಾರಿಗಳು ಮಾತಾಡಿಲ್ಲ? ಯಾರು ಮಾತಾಡಿಲ್ರಿ. ಒಟ್ಟು ಇನ್ನೂ ಮಾತಾಡ್ತೀನಿ ಅಂತ ಏನು ಹೇಳಿದಾರೆ ಅವರು? ಒಂದಿನ ಮಾತಾಡೋಣ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಹೇಳಿದ ಬ್ಯಾಗ ಹೇಳಿವಿ ಅಂತ ಹೇಳಕ್ಕೆ ಬರ್ತೀರಿ. ಯಾರೇನು ಮಾತಾಡಿಲ್ರಿ ನಮ್ಗೆ ಒಟ್ಟಾಗ. ಫಂಕ್ಷನ್ ಮಾಡ್ತೀವಿ ಅಂದ್ರೆ ಮಾಡ್ರಿ ಅಂತ ಹೇಳಿದ್ವಿ. ಹೊರಗಿನ ಕೆಲಸ, ಬಾವಿ ಕೆಲಸ ಮಾಡ್ತೀವಿ ಅಂದ್ರೆ ಮಾಡ್ರಿ ಅಂತಂದು ಒಪ್ಪಿಗೆ ಕೊಟ್ಟು. ಏನಾದ್ರು ದೇವಸ್ಥಾನ ಬಾವಿ ಮಾಡ್ರಿ. ಇದು ಈಶ್ವರ ದೇವಸ್ಥಾನ ತೆಗಿಬೇಕಾದ್ರೆ ನಿಮಗೆ ಕಂಪ್ಲೀಟ್ ಎಲ್ಲ ಹೌದ್ರಿ, ಕಂಪ್ಲೀಟ್ ಆಗ್ಬೇಕ್ರಿ. ಮತ್ತು ನಮ್ಗೆ ಯಾಕೆ ಕಂಪ್ಲೀಟ್ ಆಗಲ್ಲ, ಮತ್ತು ನಾವು ಹೆಂಗೆ ಬಿಟ್ಟು ಹೋಗ್ಬೇಕ್ರಿ ಈಗ? ಯಾಕಂದ್ರೆ ಅವ್ರು ನಡ ನೀರಾಗ ನಿಂದಿಸ್ದಾಗತ್ತೆ ರೀ ಈಗ ಪರಿಸ್ಥಿತಿ ರೀ. ದಾರಿ ಬೇಕಲ್ಲ ಶೇಖರಯ್ಯ.